ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿಯ ಅಲಿಪಿರಿ ಪಾದಾಳ ಮಂಟಪದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಭವ್ಯ ಅಭಿಷೇಕ. ವಿಶೇಷ ಪೂಜೆಗಳಲ್ಲಿ ಪಾಲ್ಗೊಂಡ ಭಕ್ತಜನ. ಮೈಲಾಡುತುರೈ ಪ್ರಾಚೀನ ಶ್ರೀ ಸೀತಾಳ ದೇವಿ ಮಾರಿಯಮ್ಮನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ದೀಪಾರತಿ ನೆರವೇರಿಸಿ ಪೂಜೆಯಲ್ಲಿ ಪಾಲ್ಗೊಂಡ ಭಕ್ತಜನ. ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಪ್ರಾರಂಭಗೊಂಡ ಚಾತುರ್ಮಾಸ ವ್ರತ. ಏನ್ಮತ್ತ ವಿಶೇಷ ಪೂಜೆ ಸಲ್ಲಿಸಿದ ಶ್ರೀ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮಿಗಳು. ತಿರುಪತಿಯ ಅಲಿಪಿರಿ ಪಾದಾಳ ಮಂಟಪದಲ್ಲಿರುವ ಶ್ರೀ ವೆಂಕಟೇಶ್ವರ ಸಪ್ತಗು ಪ್ರದಕ್ಷಿಣಾ ಮಂದಿರವು ಹಬ್ಬದ ಸಂಭ್ರಮದಂತೆ ಕಂಗೊಳಿಸುತ್ತಿದೆ. ಪ್ರತಿ ಶುಕ್ರವಾರ ತಿರುಮಲ ತಿರುಪತಿ ದೇವಸ್ಥಾನದ ಆಶ್ರಯದಲ್ಲಿ ಗೋಮಂದಿರದಲ್ಲಿರುವ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಅಭಿಷೇಕ ಸೇವೆಯನ್ನು ನಡೆಸಲಾಗುವುದು. ಈ ಸಂದರ್ಭದಲ್ಲಿ ಅರ್ಚಕರು ಮೊದಲು ಭಗವಂತನಿಗೆ ಸಂಕಲ್ಪ ಪೂಜೆಯನ್ನು ಮಾಡಿ ಷೋಡಶೋಪಚಾರ ಪೂಜೆಗಳನ್ನು ಪೂರ್ಣಗೊಳಿಸಿದರು. ಆನಂತರ ಸಾಂಪ್ರದಾಯಿಕವಾಗಿ ಭಗವಂತನಿಗೆ ಪಂಚಾಮೃತ ಮತ್ತು ಸುಗಂಧ ದ್ರವ್ಯಗಳಿಂದ ಅಭಿಷೇಕವನ್ನು ನಡೆಸಲಾಯಿತು. ಬಳಿಕ ಸ್ವಾಮಿಯನ್ನು ಬಗೆ ಬಗೆಯ ಹೂಗಳಿಂದ ಅಲಂಕರಿಸಿ ಅರ್ಚನಾದಿ ಕೈಂಕರ್ಯಗಳೊಂದಿಗೆ ಸೇವೆ ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಮೈಲಾಡುತುರೈ ಪ್ರಾಚೀನ ಶ್ರೀ ಸೀತಾಳ ದೇವಿ ಮಾರಿಯಮ್ಮನ ದೇವಸ್ಥಾನದಲ್ಲಿ ಆಷಾಢ ಮಾಸದ ದೀಪ ಪೂಜೆ ವಿಜೃಂಭಣೆಯಿಂದ ಜರುಗಿತು. ಈ ಸಂದರ್ಭದಲ್ಲಿ ಶ್ರೀ ಸೀತಾಳ ದೇವಿ ಮಾರಿಯಮ್ಮನಿಗೆ ವಿಶೇಷ ಅಭಿಷೇಕ ಪೂಜೆಯನ್ನು ನಡೆಸಲಾಯಿತು. ಇದರ ನಂತರ ದೇವಾಲಯದ ಆವರಣದಲ್ಲಿ ಮಹಿಳೆಯರ ದೀಪ ಪೂಜೆ ನಡೆಯಿತು. ಬಳಿಕ ದೇವಾಲಯದ ಅರ್ಚಕರು ವೇದ ಮಂತ್ರಗಳ ಪಠಣದೊಂದಿಗೆ ಕಾಮಾಕ್ಷಿ ದೀಪಕ್ಕೆ ಪೂಜೆಯನ್ನು ಸಲ್ಲಿಸಿ ಮಹಾದೀಪಾರಾಧನೆಯನ್ನು ನಿರ್ವಹಿಸಿದರು. ಅಧಿಕ ಸಂಖ್ಯೆಯ ಭಕ್ತರು ಭಾಗವಹಿಸಿ ಅಮ್ಮನವರನ್ನು ದರ್ಶನ ಮಾಡಿ ಕೃತಾರ್ಥರಾದರು. ಊಟಿ ರಸ್ತೆಯಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಕಿರಿಯ ಪೀಠಾಧಿಪತಿಗಳಾದ ಶ್ರೀ 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 ದತ್ತ ವಿಜಯಾನಂದ ತೀರ್ಥ ಸ್ವಾಮಿಗಳ 23ನೇ ಚಾತುರ್ಮಾಸ್ಯ ವೈಭವವಾಗಿ ನೆರವೇರುತ್ತಿದ್ದು, ಈ ನಿಮಿತ್ತ ಜರುಗುತ್ತಿರುವ ವಿಶೇಷ ಕಾರ್ಯಕ್ರಮಗಳ ಅಂಗವಾಗಿ ಪೌಂಡರೀಕ ರಂಗಮಂಟಪದಲ್ಲಿ ಶ್ರೀಗಳು ಹಾಗೂ ಭಕ್ತ ಸಮೂಹದೊಂದಿಗೆ ನಾಮ ಸಂಕೀರ್ತನೆ ನೆರವೇರಿಸಿದರು. ಪೂಜ್ಯ ಗುರುದೇವರು ದತ್ತಾಜಿಯವರ ಪರಂಪರೆವರೆಗೂ ನಾವು ಜ್ಞಾಪಿಸಿಕೊಂಡು ಆ ಗುರು ಪರಂಪರ ಅರ್ಚನೆಯನ್ನು ಮಾಡಿ ಕ್ಷೇತ್ರ ಪಾಲಕರು 4 ಜನ ಕ್ಷೇತ್ರ ಪಾಲಕರು, ಅಷ್ಟದಿಕ್ಪಾಲಕರು, ಬ್ರಹ್ಮ, ಶೇಷ, ಶುಕ, ನಾರದ ಮಹರ್ಷಿ ಇವರೆಲ್ಲರೂ ಕೂಡ ಆಯಾ ವಿದ್ಯೆಗಳನ್ನು ನಮಗೆ ಕೊಟ್ಟಂಥವ್ರು, ಜ್ಞಾನವನ್ನು ನಮಗೆ ಕೊಟ್ಟವರು. ಜ್ಞಾನವನ್ನು ಕೊಟ್ಟವ್ರನ್ನ ನಾವು ಯಾವತ್ತಿಗೂ ಮರಿಬಾರದು.
ಕೃತಜ್ಞರಾಗಿರಬೇಕು. ಆ ಕೃತಜ್ಞತೆಯಿಂದ ಗುರು ಪೂಜೆಯನ್ನು ಮಾಡಿಕೊಂಡು ಎಲ್ಲರನ್ನೂ ಜ್ಞಾಪಿಸ್ಕೊಂಡು ಅವರು ನಮಗೆ ತೋರಿಸ್ಕೊಟ್ಟಂಥ ಮಾರ್ಗದಲ್ಲಿ ನಾವು ನಡೆಯಬೇಕು, ನಮ್ಮನ್ನು ನಡೆಸಬೇಕು ಅಂಥೇಳಿ ಪ್ರಾರ್ಥನೆ ಮಾಡೋದು. ಹಾಗೆ ಪ್ರಾರ್ಥನೆ ಮಾಡ್ತಾ ಸಂಕಲ್ಪ ಮಾಡಿಕೊಂಡು ಈ ಚಾತುರ್ಮಾಸ್ಯದ ವ್ರತದ ಫಲ ಏನಿದೆ, ಈ ಫಲ ಲೋಕಶಾಂತಿಗೆ, ವಿಶ್ವ ಕಲ್ಯಾಣಕ್ಕೆ ಆಗಲಿ ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡು ಚಾತುರ್ಮಾಸ್ಯ ವ್ರತಕ್ಕೆ ಕೂತ್ಕೊಳ್ಳೋದು ಒಂದು ಸಂಪ್ರದಾಯ ಪದ್ಧತಿ. ಅದನ್ನು ಈ ವರ್ಷ ನಾವು 23ನೇ ಚಾತುರ್ಮಾಸ್ಯವನ್ನು ನಮ್ಮ ಮೈಸೂರು ಆಶ್ರಮದಲ್ಲೇ ಮಾಡ್ತಾ ಇರೋದು ನಮಗೂ ನಿಮಗೂ ಎಲ್ಲರಿಗೂ ಸಂತೋಷ. ಚೆನ್ನಾಗಿ ಈ ಉತ್ಸವವನ್ನು ಎಲ್ಲರೂ ಕೂಡ ಆಚರಣೆ ಮಾಡಿಕೊಂಡು ನಿಮ್ಮ ಕೈಲಾದಂಥ ನಿಯಮಗಳನ್ನು, ವ್ರತ ನಿಯಮಗಳನ್ನು ನೀವು ಪಾಲಿಸ್ತಾ ಚೆನ್ನಾಗಿ ಅನುಷ್ಠಾನ ಮಾಡ್ತಾ, ಮಂತ್ರಾನುಷ್ಠಾನ ಮಾಡ್ತಾ, ಸದ್ಗ್ರಂಥ ಪಠಣೆಯನ್ನು ಮಾಡ್ತಾ, ಸತ್ಸಂಗವನ್ನು ಹೆಚ್ಚಿಗೆ ಮಾಡ್ತಾ, ಮನಸ್ಸನ್ನು ಗುರುವಿನಲ್ಲಿ, ಭಗವಂತನಲ್ಲಿ ಇಟ್ಟು ಈ ಚಾತುರ್ಮಾಸ್ಯದ ಅನುಷ್ಠಾನವನ್ನು ನೀವು ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡಿ. ನಿಮಗೆಲ್ಲರಿಗೂ ಕೂಡ ಶುಭವಾಗುತ್ತೆ, ಭಗವಂತನ ಅನುಗ್ರಹ ಪರಿಪೂರ್ಣವಾಗಿರುತ್ತೆ ಅಂತ ಹೇಳ್ತಾ ಸುತ್ರಿಮುಖ ಗಣಪತಿ ದುರ್ಗೋ ಸನ್ಮತಿ ಅರ್ಕ ಗಣಪತಿ ಗೋ ಸೂಕ್ಷ್ಮ ಬುದ್ಧಿ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮಂಡಿಕಲ್ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚೌಡೇಶ್ವರಿ ದೇವಿ ದೇವಸ್ಥಾನದಲ್ಲಿ ಆಷಾಢ ಮಾಸದ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಸಪ್ತಮಾತೃಕಾ ಸಮೇತ ಶ್ರೀ ಚೌಡೇಶ್ವರಿ ಅಮ್ಮನವರನ್ನು ವಿಶೇಷವಾಗಿ ಅಲಂಕರಿಸಿ ಪೂಜೆ ಸಲ್ಲಿಸಲಾಯಿತು. ತದನಂತರ ಸರ್ವಾಲಂಕೃತ ಉತ್ಸವ ಮೂರ್ತಿಯನ್ನು ತಿರುಚಿಯ ಮೇಲೆ ಆಸೀನಗೊಳಿಸಲಾಯಿತು. ತರುವಾಯ ಭಕ್ತರು ದೀಪಗಳನ್ನು ಬೆಳಗಿ ಆಲಯ ಪ್ರಾಕಾರೋತ್ಸವದಲ್ಲಿ ಪಾಲ್ಗೊಂಡರು. ಅನಂತರ ಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ತೀರ್ಥಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾದರು. ರಾಯಚೂರಿನ ಜವಾಹರ ನಗರದ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಶಾಖಾ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಅಂಗವಾಗಿ ಅಕ್ಷಯ ಪಾತ್ರೆ ಪೂಜೆ ನೆರವೇರಿಸಲಾಯಿತು. ಈ ನಿಮಿತ್ತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಂಜೆ ಅಕ್ಷಯ ಪಾತ್ರೆ ಪೂಜೆಯು ಜರುಗಿತು. ಬಳಿಕ ರಥೋತ್ಸವ ನೆರವೇರಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಮಂದಿ ಭಕ್ತರು ಭಾಗವಹಿಸಿದ್ದರು.
ರಸ್ತೆಯಲ್ಲಿರುವ ಶ್ರೀ ಲಾಲ್ದಾಸ್ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ವಿಖನಸ ಮಹಾಮುನಿವರ್ಯರ 104ನೇ ವಾರ್ಷಿಕ ಮಹೋತ್ಸವ ವಿಜೃಂಭಣೆಯಿಂದ ಸಂಪನ್ನಗೊಂಡಿದೆ. ಕಳೆದ 3 ದಿನಗಳಿಂದ ಹಲವು ಧಾರ್ಮಿಕ ಕೈಂಕರ್ಯಗಳು ಶಾಸ್ತ್ರೋಕ್ತವಾಗಿ ನೆರವೇರಿದ್ದು, ಇಂದು ಸ್ನಪನ ತಿರುಮಂಜನ ನೆರವೇರಿಸಲಾಯಿತು. ಈ ವೇಳೆ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದ ಕುರಿತು ಶ್ರೀ ವೈಖಾನಸ ಮಂಡಳಿ ಸದಸ್ಯರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಓಂ ನಮೋ ವೆಂಕಟೇಶಾಯ. ಭವ್ಯಾಯ ಮೌನಿವರ್ಯಾಯ ಪರಿಪೂತಾಯ ವಾಗ್ಮಿನೆ ಯೋಗಪ್ರಭಾ ಸಮೇತಾಯ ಶ್ರೀಮದ್ವಿಕನಸೇ ನಮಃ. ಶ್ರೀ ವೈಖಾನಸ ಮಂಡಳಿಯ ಆಶ್ರಯದಲ್ಲಿ ಶ್ರೀ ವಿಕನಸಾಚಾರ್ಯರ 104ನೇ ವಾರ್ಷಿಕ ಜಯಂತಿ ಮಹೋತ್ಸವವನ್ನು ಶ್ರೀ ಲಾಲ್ದಾಸ್ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಚಿಕ್ಕಪೇಟೆ, ಬೆಂಗಳೂರು ಹಾಗೂ ಆಗಮಾತ್ರೆಯ ಮಹಾಮಂಡಲದಲ್ಲಿ ಅತ್ಯಂತ ವೈಭವವಾಗಿ ತ್ರಯಾನ್ನಿಕ ದೀಕ್ಷಾ ಸಂಕಲ್ಪಕವಾಗಿ ಸ್ವಾಮಿಗೆ ವಿಶೇಷವಾಗಿ 3 ದಿನದ ಕಾಲ ಪ್ರಾತಃ ಕಾಲ ಪಂಚಾಮೃತ ಅಭಿಷೇಕ, ತದನಂತರ ವಿಶೇಷ ಅಲಂಕಾರಗಳೊಂದಿಗೆ ಸ್ವಾಮಿಗೆ ಷೋಡಶೋಪಚಾರಗಳು, ತದನಂತರ ಆಸ್ಥಾನ ಸೇವೆ ಹಾಗೂ ಪರಿವರ್ತ ಮರ್ಯಾದೆಗಳ ಶಾತುಮರಗಳೊಂದಿಗೆ ಸ್ವಾಮಿಯವರಿಗೆ ವಿಶೇಷ ಆರಾಧನೆಯನ್ನು ಸಲ್ಲಿಸಿ, ತದನಂತರ ವಿಶೇಷವಾಗಿ ಬರ್ತಕ್ಕಂತಹ ಎಲ್ಲ ವೈಖಾನಸ ದೀಕ್ಷಾ ಕುಟುಂಬಗಳಿಗೆ ವಿಕನಸಾಚಾರ್ಯರ ಒಂದು ಪ್ರಸಾದವನ್ನು ನೀಡುತ್ತಾ ಹಾಗೂ ತದಯಾರಾಧನೆಯನ್ನು ನಡೆಯಲಾಗುತ್ತದೆ. ತದನಂತರ ನಿನ್ನೆ ದಿವಸ ವಿಶೇಷವಾಗಿ ಶ್ರವಣ ನಕ್ಷತ್ರದ ಪ್ರಯುಕ್ತ ಸಾಯಂಕಾಲ ಸ್ವಾಮಿಯವರಿಗೆ ವಿಶೇಷವಾಗಿ ಪುಷ್ಪಯಾಗ ಮಹೋತ್ಸವವನ್ನು ಸಹ ಅತ್ಯಂತ ವೈಭವವಾಗಿ ನಡೆಯಿತು. ಅದೇ ಥರ ಇವತ್ತಿನ ದಿವಸ ವಿಶೇಷವಾಗಿ ಶ್ರೀ ಭೂನೀಳಾ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿ ಹಾಗೂ ಶ್ರೀ ಯೋಗಪ್ರಭಾ ಸಮೇತ ಶ್ರೀ ವಿಕನಸಾಚಾರ್ಯರಿಗೆ ವಸಂತೋತ್ಸವವನ್ನು ವಿಶೇಷವಾಗಿರ್ತಕ್ಕಂತಹ ದ್ರವ್ಯಗಳೊಂದಿಗೆ ವಸಂತೋತ್ಸವವನ್ನು ಮಾಡಲಾಗಿತ್ತು. ತದನಂತರ ಸ್ವಾಮಿಯವರಿಗೆ ವಿಶೇಷ ಅಲಂಕಾರ, ಉತ್ಸವದೊಂದಿಗೆ ತದಿಯಾರಾಧನೆ, ನೈವೇದ್ಯ ತದಿಯಾರಾಧನೆಯನ್ನು ಮಾಡಲಾಗುತ್ತದೆ. ಎಲ್ಲರೂ ಸಹ ಬಂದು ಈ ವಿಕನಸಾಚಾರ್ಯರ ದರ್ಶನವನ್ನು ಪಡೆದು ಸ್ವಾಮಿಯ ಕೃಪಾಕಟಾಕ್ಷಗಳಿಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ.
ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ಪಯ್ಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಕೃಷ್ಣಗಿರಿ ಶಿವಾಜಿನಗರದಲ್ಲಿರುವ ಶ್ರೀ ಪಾಂಡುರಂಗ ರುಕ್ಮಿಣಿ ದೇವಸ್ಥಾನದ 90ನೇ ವಾರ್ಷಿಕ ಬ್ರಹ್ಮೋತ್ಸವ ಹಾಗೂ ಅಂಬಾಭವಾನಿ ದೇವಿ ದೇವಸ್ಥಾನ ಮಹಾಕುಂಭಾಭಿಷೇಕವು ವಿಜೃಂಭಣೆಯಿಂದ ಜರುಗಿತು. ಕಳೆದ 25ರಂದು ಪ್ರಾರಂಭವಾದ ಮಹೋತ್ಸವಗಳಲ್ಲಿ ಪ್ರತಿದಿನ ವಿವಿಧ ಪೂಜೆಗಳು ಮತ್ತು ಭಜನೆಗಳು ನೆರವೇರುತ್ತಿವೆ. ಇದರ ಭಾಗವಾಗಿ ಗುರುವಾರ ಶ್ರೀ ರುಕ್ಮಿಣಿ ತಿರುಕಲ್ಯಾಣ ವೈಭವವು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಬೆಳಗ್ಗೆ ಗಣಪತಿ ಹೋಮದೊಂದಿಗೆ ಪ್ರಾರಂಭವಾಗಿ ಶ್ರೀ ರುಕ್ಮಿಣಿ ದೇವಿಗೆ ಪಾಂಡುರಂಗ ಸ್ವಾಮಿಯು ಪಟ್ಟು ವಸ್ತ್ರಗಳು, ಆಭರಣಗಳು, ಮಾಲೆಯನ್ನು ಸಮರ್ಪಿಸುವುದು, ಉಡುಗೊರೆಗಳನ್ನು ನೀಡುವ ಕಾರ್ಯಕ್ರಮ ನಡೆಯಿತು. ಆ ಬಳಿಕ ಹೂಮಾಲೆಗಳನ್ನು ಬದಲಾಯಿಸಿಕೊಳ್ಳುವುದು, ಮಾಂಗಲ್ಯ ಧಾರಣೆ, ವೇದಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಶ್ರೀ ಪಾಂಡುರಂಗ ಸ್ವಾಮಿ ಹಾಗೂ ರುಕ್ಮಿಣಿ ದೇವಿ ತಿರುಕಲ್ಯಾಣ ವೈಭವದಿಂದ ನಡೆಯಿತು. ತದನಂತರ ಭಕ್ತರು ಭಜನಾ ಹಾಡುಗಳನ್ನು ಹಾಡುತ್ತಾ ನೃತ್ಯವನ್ನು ಮಾಡಿದರು. ಇದರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ಕೋಲಾರದ ಕೋಟೆಯಲ್ಲಿರುವ ಶೃಂಗೇರಿ ಶಂಕರ ಮಠದಲ್ಲಿ ಗುರುಪಾದುಕಾ ಪೂಜೆ ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಮಠದಲ್ಲಿ ನೆಲೆಸಿರುವ ಶ್ರೀ ಶಾರದಾ ದೇವಿ, ಆದಿಶಂಕರಾಚಾರ್ಯರು ಮತ್ತು ಶ್ರೀ ದತ್ತಾತ್ರೇಯ ಸ್ವಾಮಿಗಳನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ತರುವಾಯ ಮಠದ ಆವರಣದಲ್ಲಿ ಗುರುಪಾದುಕೆಗಳನ್ನು ಸ್ಥಾಪಿಸಿ ಗುರುಪಾದುಕಾ ಪೂಜೆಯನ್ನು ವೈಭವದಿಂದ ನೆರವೇರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಗುರುಪಾದುಕಾ ಪೂಜೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ಬೆಂಗಳೂರಿನ ಬಸವೇಶ್ವರ ನಗರದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಶ್ರೀಕೃಷ್ಣ ಕಥಾ ಸಪ್ತಾಹ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣ ಕಥಾ ಪಾರಾಯಣವು ಭಕ್ತಿ ಭಾವದಿಂದ ನೆರವೇರಿತು. ಜಗದ್ಗುರು ಶ್ರೀ 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 ವಿಶ್ವಕ್ಸೇನಾಚಾರ್ಯಜಿ ಮಹಾರಾಜ್ ರವರು ಶ್ರೀಮದ್ ಭಾಗವತ ಸಾರ, ಶ್ರೀಕೃಷ್ಣನ ದಿವ್ಯ ಲೀಲೆಗಳು ಹಾಗೂ ಭಕ್ತಿಯ ಮಹತ್ವವನ್ನು ಪ್ರವಚನದ ಮೂಲಕ ಭಕ್ತರಿಗೆ ತಿಳಿಸಿಕೊಟ್ಟರು. ನೂರಾರು ಭಕ್ತರು ಕಥಾಪಾರಾಯಣವನ್ನು ಶ್ರದ್ಧಾ ಭಕ್ತಿಯಿಂದ ಆಲಿಸಿ ಗುರುಗಳ ಆಶೀರ್ವಾದವನ್ನು ಪಡೆದು ಧನ್ಯರಾದರು. ಇದೇ ವೇಳೆ ಮೂಲ ವಿಗ್ರಹವಾದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಹಾಗೂ ಶ್ರೀಕೃಷ್ಣ ಸ್ವಾಮಿಯನ್ನು ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ಅದ್ಧೂರಿಯಾಗಿ ಅಲಂಕರಿಸಿ ಬಳಿಕ ವಿಶೇಷ ಅರ್ಚನೆ, ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ನೆರೆದಿದ್ದ ಭಕ್ತರು ದೇವರ ದರ್ಶನವನ್ನು ಪಡೆದು ತೀರ್ಥಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು.
ಮುಳಬಾಗಿಲು ತಾಲೂಕಿನ ಡಿ ಕುರುಬರಹಳ್ಳಿಯಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ಗಾಯತ್ರಿ ತಾಯಿ ದೇವಸ್ಥಾನದಲ್ಲಿ ಆಷಾಢ ಮಾಸದ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಇದರ ಅಂಗವಾಗಿ ಆಲಯದಲ್ಲಿ ಕಳಶಗಳನ್ನು ಸ್ಥಾಪಿಸಿ ಕಳಶ ಪೂಜೆಯನ್ನು ಸಲ್ಲಿಸಲಾಯಿತು. ನಂತರ ಆಲಯದಲ್ಲಿರುವ ದೇವರುಗಳಿಗೆ ಅಭಿಷೇಕವನ್ನು ನೆರವೇರಿಸಿ ವಿಶೇಷ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಲಾಯಿತು. ತರುವಾಯ ಆಲಯದ ಆವರಣದಲ್ಲಿ ಹೋಮಕುಂಡವನ್ನು ನಿರ್ಮಿಸಿ ವಿವಿಧ ಹೋಮಗಳನ್ನು ಆಚರಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಆಷಾಢ ಮಾಸದ ಶುಕ್ರವಾರದ ಅಂಗವಾಗಿ ವಿಶೇಷ ಪೂಜೆಗಳು ಭಕ್ತಿ ಭಾವದಿಂದ ನೆರವೇರಿದವು. ಈ ನಿಮಿತ್ತ ಅಮ್ಮನವರಿಗೆ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರವನ್ನು ಮಾಡಿ ಬಳಿಕ ಕುಂಕುಮಾರ್ಚನೆ, ವಿಶೇಷ ಅರ್ಚನೆ ಹಾಗೂ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಈ ಸಂದರ್ಭದಲ್ಲಿ ನೂರಾರು ಭಕ್ತರು ದಿವ್ಯ ಅಲಂಕಾರ ಹಾಗೂ ಮಹಾಮಂಗಳಾರತಿಯನ್ನು ಕಣ್ತುಂಬಿಕೊಂಡು ಧನ್ಯರಾದರು. ಶ್ರೀ ಅದಮಾರು ಮಠದ ಉಭಯ ಗುರುವರ್ಯರಾದ ಹಿರಿಯ ಗುರುಗಳಾದ ಶ್ರೀ ಶ್ರೀ ವಿಶ್ವಪ್ರಿಯತೀರ್ಥ ಸ್ವಾಮೀಜಿಯವರು ಹಾಗೂ ಪ್ರಸ್ತುತ ಪೀಠಾಧಿಪತಿಗಳಾದ ಕಿರಿಯ ಗುರುಗಳಾದ ಶ್ರೀ ಶ್ರೀ ಈಶಪ್ರಿಯತೀರ್ಥ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಜಗದ್ಗುರು ಶ್ರೀ 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 ಮಧ್ವಾಚಾರ್ಯರ ಶಿಲಾ ವಿಗ್ರಹವನ್ನು ಭವ್ಯವಾಗಿ ಅನಾವರಣಗೊಳಿಸಿದರು. ಈ ಶಿಲಾ ವಿಗ್ರಹವನ್ನು ವಿಶೇಷವಾಗಿ ಕಂಚಿಯಿಂದ ತರಿಸಲಾದ ಶಿಲೆಯಿಂದ ತಿರುಪತಿ ಕ್ಷೇತ್ರದಲ್ಲಿ ಅಪಾರ ಶ್ರದ್ಧಾ ಭಕ್ತಿಯಿಂದ ಅತ್ಯಂತ ಸುಂದರವಾಗಿ ನಿರ್ಮಿಸಲಾಯಿತು. ಈ ಪುಣ್ಯ ಸಮಾರಂಭದಲ್ಲಿ ಅನೇಕ ಪಂಡಿತರು ಹಾಗೂ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದರು. ಈ ಸಂದರ್ಭದಲ್ಲಿ ಉಭಯ ಗುರುವರ್ಯರು ದಿವ್ಯ ಸಾನ್ನಿಧ್ಯದಲ್ಲಿ ಸಂಸ್ಥಾನ ಪೂಜೆ ವೈಭವದಿಂದ ನೆರವೇರಿತು. ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಭಕ್ತರು ಗುರುವರ್ಯರ ಅನುಗ್ರಹವನ್ನು ಪಡೆದು ಭಕ್ತಿ ಭಾವದಿಂದ ಆನಂದ ಪರವಶರಾದರು. ವಾದಿರಾಜರು ನಾವು ಗರ್ಭಗುಡಿಯ ಒಳಗೆ ಹೋಗುವಲ್ಲೇ ಬಲಬದಿಯಲ್ಲಿ ಮಧ್ವರನ್ನು ನಿಲ್ಲಿಸಿದ್ದಾರೆ. ಪಾದಕದಲ್ಲಿ ಮಧ್ವರನ್ನು ಕೂಡಿಸಿದ್ದಾರೆ ವಾದಿರಾಜ ಶ್ರೀಪಾದರು. ಆದರೆ ಎರಡೂ ಪ್ರತಿಮೆಗಳ ಚಿತ್ರಣ ಹೇಗುಂಟು ಅಂತಂದ್ರೆ ಜ್ಞಾನ ಮುದ್ರೆ, ಅಭಯ ಮುದ್ರೆ.
ಇಂತಹ ಮಧ್ವರು ಸದ್ಯ ಈಗ ಈ ಮನೆಯಲ್ಲಿ ಕೂಡ ಅದೇ ರೀತಿಯಲ್ಲಿ ಬಂದು ನಿಂತಿದ್ದಾರೆ. ಚೆನ್ನಾಗಿ ತಿಳುವಳಿಕೆ ಸಂಪಾದನೆ ಮಾಡು, ಅಭಯವನ್ನು ಕೊಡುವ, ಸುಖವನ್ನು ಕೊಡುವ, ತಿಳುವಳಿಕೆಯನ್ನು ಕೊಡುವವರು ನಿನಗೆ ಸದಾ ನಿನ್ನ ಜೊತೆಗೆ ಇರಲಿ ಅಂತ ಈ ರೀತಿಯಾದ ಮಧ್ವರನ್ನು ಪ್ರತಿ ದಿವಸ ಚಿಂತನೆ ಮಾಡಿದೆವು ಅಂತಂದ್ರೆ ದೇವರ ತಿಳುವಳಿಕೆ ಕೊಡ್ತಾರೆ, ಸಂಸಾರ ಭಯವನ್ನು ಪರಿಹಾರ ಮಾಡ್ತಾರೆ. ಅಂತಹ ಮಧ್ವರು ಈ ಮನೆಯಲ್ಲಿ ಬಂದು ನಿಂತಿದ್ದಾರೆ. ಆ ಮಧ್ವರ ಉಪಾಸ್ಯ ಮೂರ್ತಿ ಕೃಷ್ಣನ ಆರಾಧನೆ ಈ ಮನೆಯಲ್ಲಿ ಏನಾಗಿದೆ, ಇದರಿಂದ ಭಗವಂತ ಪ್ರೀತನಾಗಲಿ ಅಂತೇಳಿ ಎರಡು ಮಾತನ್ನು ಕೃಷ್ಣಾರ್ಪಣಮಸ್ತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿನಾರಾಯಣ ಮಠದಲ್ಲಿ ಗುರುಪೌರ್ಣಿಮೆಯ ಅಂಗವಾಗಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಗೋಪೂಜೆಯನ್ನು ನೆರವೇರಿಸಲಾಯಿತು. ಶ್ರೀದೇವಿ ಭೂದೇವಿ ಸಮೇತ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರಿಗೆ ಅಭಿಷೇಕ ನೆರವೇರಿಸಿ ಪೂಜೆಯನ್ನು ಸಲ್ಲಿಸಲಾಯಿತು. ಈ ವೇಳೆ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ಜಯರಾಮ್ ದಂಪತಿಗಳು ಉಪಸ್ಥಿತರಿದ್ದರು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಬೆಂಗಳೂರಿನ ವಿದ್ವಾನ್ ನಾಗೇಶ್ ಜಿ ಎಸ್ ರವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಯಮನೇ ಶ್ರೀರಾಮನು ಸಂದೇಹಬೇಡ, ಯಮನೆಲ್ಲಿ ಕಾಣೆನೆಂದು ಹೇಳಬೇಡ. ಯಮನೇ ಶ್ರೀರಾಮನು ಸಂದೇಹಬೇಡ, ಯಮನೆಲ್ಲಿ ಕಾಣೆನೆಂದು ಹೇಳಬೇಡ.
ರಾಯಚೂರಿನ ಮಾಣಿಕ್ಯಪ್ರಭು ಬಡಾವಣೆಯ ಶ್ರೀನಿವಾಸ ದೇಸಾಯಿ ಅವರ ಮನೆಯಲ್ಲಿ ಮನೆ ಮನೆಗೂ ರಾಯರು ಭಜನಾ ಮಂಡಳಿಯ ವತಿಯಿಂದ ಭಜನೆ ಕಾರ್ಯಕ್ರಮ ಅತಿ ವೈಭವದಿಂದ ಜರುಗಿತು. ಈ ಸಂದರ್ಭದಲ್ಲಿ ಅನೇಕ ಮಂದಿ ಭಕ್ತರು ಭಾಗವಹಿಸಿದ್ದರು. ಕೋಲಾರ ನಗರದ ಕೋಟೆಯಲ್ಲಿರುವ ಶೃಂಗೇರಿ ಶಂಕರ ಮಠದಲ್ಲಿ ಆಷಾಢ ಮಾಸದ ಪ್ರಯುಕ್ತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಜರುಗಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿನಾರಾಯಣ ಮಠದಲ್ಲಿ ನಡೆದ ಗುರುಪೂಜಾ ಸಂಗೀತೋತ್ಸವದಲ್ಲಿ ವಿದ್ವಾನ್ ಮೈಸೂರು ಮಂಜುನಾಥ್ ಮತ್ತು ನಾಗರಾಜ್ ರವರಿಂದ ಪಿಟೀಲು ಸೋಲೋ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.